ಇಲ್ಲಿರೋ ವ್ಯಕ್ತಿಗೆ ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವ್ರಿಗೆ ನೆನ್ನೆ ಶಿಜರ್ಸ್ ಬಂದಿತ್ತು. ನಾವು ಏನ್ ಫಿಟ್ಸ್ ಅಂತ ಕರಿತೀವಲ್ಲ, ಅದೇ ಸೀಜರ್ಸ್ ಅಂದ್ರೆ. ಇವ್ರ ವಿಷಯದಲ್ಲಿ ಏನ್ ಗೊತ್ತಾ ಮಿಸ್ಟೇಕ್ ಆಗಿತ್ತು? ಈ ವ್ಯಕ್ತಿ ವಿಪರೀತ ಕುಡ್ದಿದ್ರು. ಇದ್ರ ಕಾಸಸ್ ಹಲವಾರು ತರ ಇರ್ಬೋದು. ಈ ವ್ಯಕ್ತಿ ಡ್ರಿಂಕ್ಸ್ ಮಾಡಿರೋದ್ರಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಟ್ರೀಟ್ ಮಾಡಕ್ ಆಗಲ್ಲ ಅಂತ ಹೇಳಿ ವಾಪಸ್ ಕಳ್ಸದಂತೂ ಖಂಡಿತ. ನಾನ್ ಇವ್ರನ್ನ ನೋಡಿದಾಗ ಆಲ್ಮೋಸ್ಟ್ ನಾಲ್ಗೆನ ಕಚ್ಕೊಂಡು ರಕ್ತ ಅಂತೂ ಸಿಕ್ಕಾಪಟ್ಟೆ ಈಚ್ ಕಡೆ ಬಂದ್ಬಿಟ್ಟಿತ್ತು. ನನಗ್ ಬೇಜಾರಾಗೋದು ನಮ್ ಸುತ್ತಮುತ್ತ ಇರೋ ಜನರ ಬಗ್ಗೆ. ಒಂದು ಗೊತ್ತಿದ್ಯಾ ಕರೆಕ್ಟ್ ಆಗಿ ಹೇಳ್ಬೇಕು, ಗೊತ್ತಿಲ್ಲ ಅಂದ್ರೆ ಸೈಲೆಂಟ್ ಆಗಿ ನಿಂತಿರ್ಬೇಕು. ಅಲ್ಲಿ ಯಾರೋ ಬರ್ತಾರೆ ಮೂಗ್ ಮುಚ್ಚಿ ಅಂತಾರೆ, ಇನ್ನೊಬ್ರು ಯಾರೋ ಬರ್ತಾರೆ ನೀರ್ ಕುಡಿಸಿ ಅಂತಾರೆ. ಗೊತ್ತಿಲ್ಲ ಅಂದ್ಮೇಲೆ ಅದನ್ನ ಏನಕ್ಕೆ ಮಾಡ್ಬೇಕಾಗುತ್ತೆ? ನಾವು ಗೊತ್ತಿದ್ರೆ ಹೆಲ್ಪ್ ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ನಿಯರ್ ಬೈ ಹಾಸ್ಪಿಟ್ಲ್ ಯಾವ್ದಿದೆ ಅದು ಕರ್ಕೊಂಡೋಗಿ ಅವ್ರನ್ನ ಅಡ್ಮಿಟ್ ಮಾಡಿ. ದಯವಿಟ್ಟು ನೀವು ಈ ತರ ಯಾರು ರೋಡಲ್ಲಿ ಬಿದ್ದಿರೋದು ನೋಡಿದ್ರೆ ಒಂದ್ಸಲ ಹೋಗಿ ನೋಡಿ. ಇನ್ ಕೇಸ್ ಏನಾದ್ರು ಕುಡಿದು ಬಿದ್ದಿದಾರ, ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿ ಬಿದ್ದಿದಾರ, ನಾವ್ ಎಲ್ಲಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಒಬ್ರಿಗೆ ಯಾರಿಗಾರು ಅವಶ್ಯಕತೆ ಇತ್ತು ಅಂದ್ರೆ ಖಂಡಿತ ಅವ್ರಿಗೆ ನಮ್ಮ ಹೆಲ್ಪ್ ಬೇಕಾಗಿರುತ್ತೆ. ದಯವಿಟ್ಟು ಅವ್ರಿಗೆ ಆದ್ರೆ ಹೆಲ್ಪ್ ಮಾಡಿ. ಈ ತರ ಜನಗಳಿದ್ರೆ ಜೆನ್ಯೂನ್ ಆಗಿ ಏನಾದ್ರು ಒಬ್ರಿಗಾಗಿತ್ತು ಅಂದ್ರೂ ಹೆಲ್ಪ್ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ. ದಯವಿಟ್ಟು ಈ ತರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ.